ನಮಸ್ಕಾರ ಎಲ್ರಿಗೂ. ನಮ್ಮ ಸುಟ್ಕೇಸ್ ಸ್ಟೋರೀಸ್‌ಗೆ ಮತ್ತೊಮ್ಮೆ ಸ್ವಾಗತ. ನಾವೀಗಿರೋದು ಯಲಹಂಕ ಜಂಕ್ಷನ್ ರೈಲ್ವೆ ಸ್ಟೇಷನಲ್ಲಿ. ಸೊ ಎಲ್ಲಿಗೆ ಹೊರಡ್ತಿದ್ದೀವಿ ಅಂತ ಅಂದ್ರೆ ಕರ್ನಾಟಕದ ಪಕ್ಕದಲ್ಲೇ ಇರುವಂತಹ ತೆಲಂಗಾಣಗೆ ಹೊರಟಿದ್ದೀವಿ. ತೆಲಂಗಾಣಲ್ಲಿ ಎಲ್ಲಿ ಹೋಗ್ತಿದ್ದೀವಿ ಅಂದ್ರೆ ಹೈದ್ರಾಬಾದ್ ಹೋಗ್ತಿದ್ದೀವಿ. ಹೈದ್ರಾಬಾದಲ್ಲಿ ಒಂದು ಸಿಟಿ ಟೂರ್ ಮಾಡಿಕೊಂಡು ಹಾಗೆ ನಿಯರ್ ಬೈ ಪ್ಲೇಸಸ್ ಏನಿದೆ ಅದು ನೋಡಿಕೊಂಡು ನಿಮಗೂ ತೋರಿಸ್ಕೊಂಡು ಬರೋಣ ಅಂತ. ಸೊ ನಾವು ಈಗ ಹೇಗೆ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ ಅಂದರೆ ಯಲಹಂಕದಿಂದ ಕಾಚಿಗೂಡ ರೈಲ್ವೆ ಸ್ಟೇಷನ್ಗೆ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿದ್ದೀವಿ. ಅದಾದಮೇಲೆ ಅಲ್ಲಿಂದ ರೋಡ್ ಟ್ರಿಪ್ ಸ್ಟಾರ್ಟ್ ಮಾಡೋಣ ಅಂತ. ಸೊ ನಾವು ಹೊರಟಿರೋದು ಈವ್ನಿಂಗ್ ಟ್ರೈನು. ಸೊ ನಾವು ನೈಟ್ ಜರ್ನಿ ಮಾಡಿ ಅರ್ಲಿ ಮಾರ್ನಿಂಗ್ ಒಂದು 4:35ಗೆಲ್ಲ ರೀಚ್ ಆಗೋಂಗೆ. ಬನ್ನಿ ನೋಡೋಣ ಕಾಚಿಗೂಡ ರೈಲ್ವೆ ಸ್ಟೇಷನ್. ಸೊ ನಾವು ಹೈದ್ರಾಬಾದ್ಗೆ ತಲುಪಾಯಿತು. ಇದೆ ಕಾಚಿಗೂಡ ರೈಲ್ವೆ ಸ್ಟೇಷನ್ನು. ಹಾಗೆ ಇಲ್ಲಿ ಏನು ಅಂದರೆ ನಮಗೆ ಕ್ಯಾಬ್ಸ್ಗಿಂತ ಆಟೋಸ್ ತುಂಬ ಫೇವರೇಬಲು ಮತ್ತು ಫ್ರೀಕ್ವೆನ್ಸಿ ಜಾಸ್ತಿ ಇದೆ. ಬಿಕಾಸ್ ನಾವು ಕ್ಯಾಬ್ ಬುಕ್ ಮಾಡೋಕ್ಕೆ ತುಂಬ ಟ್ರೈ ಮಾಡಿ ಕೊನೆಗೆ ಆಟೋಲ್ಲಿ ಹೋಗ್ತಿದ್ದೀವಿ. ಆಮೇಲೆ ಆಟೋ ಸ್ವಲ್ಪ ಅವೈಲೇಬಿಲಿಟಿನೂ ಜಾಸ್ತಿ ಇದೆ ಕ್ಯಾಬ್ಸ್ಗಿಂತ. ಸೊ ಆದಷ್ಟು ಆಟೋ ಯೂಸ್ ಮಾಡೋದು ಬೆಟರ್ ಇಲ್ಲಿ. ಸೊ ನಾವೀಗಿರೋದು ಒಂದು ಫೇಮಸ್ ಬ್ರಿಡ್ಜು ಇಲ್ಲಿ. ಈ ಥರ ಕತ್ತಲೆ ಇರೋವರೆಗೂ ಈ ಥರ ಲೈಟ್ಸ್ ಹಾಕಿರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಇದ್ರ ಪಕ್ಕದಲ್ಲೇ ಒಂದು ಪಾರ್ಕು ಇದೆ. ಅಲ್ಲಿಂದನೂ ಈ ಬ್ರಿಡ್ಜ್ ಕಾಣುತ್ತೆ. ಆ ವ್ಯೂ ತುಂಬ ಚೆನ್ನಾಗಿರುತ್ತೆ. ಹೋಗಿ ರೆಸ್ಟ್ ಮಾಡಿ ನಿಮಗೆ ಆಮೇಲೆ ಪ್ಲೇಸಸ್ ತೋರಿಸ್ತೀವಿ. ಸೊ ರೂಮಿಂದ ರೆಸ್ಟ್ ಮಾಡಿ ನಾವು ಹೊರಟಿದ್ದು ಫಸ್ಟ್ ಪ್ಲೇಸ್ ಇವತ್ತು ಬಂದು ಶಿಲ್ಪಾರಾಮಮ್ ಅಂತ. ಇದೊಂದು ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ವಿಲೇಜ್ ಆಗಿರುತ್ತೆ. ಇದಿರೋದು ಮಾದಾಪುರ್ ಹೈದ್ರಾಬಾದಲ್ಲಿ ತೆಲಂಗಾಣಲ್ಲಿ. ಸೊ ಇಲ್ಲಿಗೆ ನಿಯರೆಸ್ಟ್ ಮೆಟ್ರೋ ಇದೆ. ಬಟ್ ಬೆಸ್ಟ್ ಆಪ್ಷನ್ ಅಂದರೆ ಬಸ್ ಆರ್ ಆಟೋ ಅಂತ ಹೇಳ್ಬೋದು. ಬಿಕಾಸ್ ನಿಮ್ಗೆ ಆಲ್ಮೋಸ್ಟ್ ಸೇಮ್ ಡಿಸ್ಟೆನ್ಸ್ ನಡಿಬೇಕಾಗುತ್ತೆ. ಬಸ್ಸಿಂದ ಆದರೂ ಮೆಟ್ರೋಯಿಂದ ಆದರೂ. ಆಟೋ ಆದರೆ ನೀವು ಇಲ್ಲೇ ಬಂದು ಇಳ್ಕೊಬೋದು. ಆ್ಯಂಡ್ ಶೇರ್ ಆಟೋಸ್ ಕೂಡ ಅವೈಲೇಬಲ್ ಇರುತ್ತೆ ಇಲ್ಲಿಗೆ. ಸೊ ಈ ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್ ವಿಲೇಜ್ ಬಂದು 1998ಅಲ್ಲಿ ಕಟ್ಸಿರೋ ಅಂಥದ್ದು. ಸೊ ಇದರ ಉದ್ದೇಶ ಏನು ಅಂದರೆ ನಮ್ಮ ವಿಲೇಜ್ ಹಾಗೂ ಒಂದು ಟ್ರೆಡಿಷ್ನಲ್ ಕ್ರಾಫ್ಟ್ಸು ಮತ್ತು ಅದರದ್ದು ಅಥೆಂಟಿಸಿಟಿ ಏನಿದೆ ಅದನ್ನ ಪ್ರಿಸರ್ವ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದು ಕಟ್ಸಿರೋದು. ಸೊ ಇಲ್ಲಿ ಬೆಸ್ಟ್ ಟೈಮ್ ವಿಸಿಟ್ ಮಾಡೋಕ್ಕೆ ಬಂದು ಮಾರ್ನಿಂಗ್ಸು ಮತ್ತು ಈವ್ನಿಂಗ್ಸು. ಆಫ್ಟರ್ನೂನ್ ಓಡಾಡಿದ್ದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ತುಂಬ ದೊಡ್ಡದಿದೆ. ಇದೊಂದು 65 ಎಕರ್ಸ್ ಇರುವಂಥ ಒಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್ ವಿಲೇಜು. ಸೊ ಈಗ ನೋಡ್ತಿರಲ್ಲ ಇದು ನಾವಿರೋದು ಎಂಟ್ರೆನ್ಸಲ್ಲಿ. ಸೊ ಇಲ್ಲಿ ಎಂಟ್ರಿ ಟಿಕೆಟ್ ಬಂದು 60 ರುಪೀಸ್ ದೊಡ್ಡವರಿಗೆ. ಎಬೋ 4 ಇಯರ್ಸು 20 ರುಪೀಸ್ ಇರುತ್ತೆ. ಸೊ ಇಲ್ಲಿ ಒಂದು 1998ಅಲ್ಲಿ ಕಟ್ಸಿರೋದಾದಮೇಲೆ ತುಂಬ ಅಡಿಷನ್ಸ್ ಮಾಡಿದ್ದಾರೆ ಇವರು. ಸೊ ನಿಮಗೆ ಎಷ್ಟೊಂದು ವೆರೈಟೀಸ್ ಆಫ್ ಎಕ್ಸ್ಪೀರಿಯನ್ಸ್ ಇಲ್ಲಿ ನೋಡ್ಬೋದು ನೀವು. ನಮ್ಮ ಜಾನಪದ ಲೋಕ ಇದೆಯಲ್ಲ, ಸೊ ಸಿಮಿಲರ್ ಟು ಅದಿದೆ. ಬಟ್ ಅಲ್ಲಿಗಿಂತ ಸ್ವಲ್ಪ ವೆರೈಟೀಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು ಇದು. ಒಂದಕ್ಕೊಂದು ಕಂಪೇರ್ ಮಾಡೋಕ್ಕಾಗಲ್ಲ. ಬಿಕಾಸ್ ಅದರದ್ದು ಯುನೀಕ್ನೆಸ್ ಬೇರೆ, ಇದರದ್ದು ಯುನೀಕ್ನೆಸ್ ಬೇರೆ. ಸೊ ಇಲ್ಲಿ ನೋಡ್ತಿದ್ರಲ್ಲ, ಇಲ್ಲಿ ಪಾಟರಿ ವರ್ಕ್ ಎಲ್ಲ ಮಾಡಿ ಡಿಸೈನ್ ಮಾಡಿದ್ದಾರೆ. ಸೊ ಇಲ್ಲಿ ಸಮ್ಮರ್ ಕ್ಯಾಂಪ್ ಕೂಡ ಇದೆ. ಮಕ್ಕಳಿಗೆ ಕ್ಲೇ ಮಾಡಲಿಂಗು, ಪಾಟ್ರಿ ಮತ್ತು ಈ ಥರ ಟ್ರೆಡಿಷ್ನಲ್ ಆರ್ಟ್ ವರ್ಕು ಈ ಥರ ಎಲ್ಲ ಹೇಳ್ಕೊಡ್ತಾರೆ. ಸೊ ನೀವೀಗ ನಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ ನೋಡ್ತಿದ್ದೀರಾ, ಇದು ಬಂದು ಸಮ್ಮರ್ ಕ್ಯಾಂಪ್ ವೆನ್ಯೂ. ನೀವು ನೋಡ್ಬೋದಲ್ಲಿ ಎಷ್ಟು ಜನ ಮಕ್ಕಳು ಇದ್ದಾರೆ ಅಂತೇಳಿ. ಅಲೋ ಮಾಡೋದಿಲ್ಲ ನಮ್ಗೆ ಇನ್ಸೈಡು, ಜಸ್ಟ್ ಆಚೆಯಿಂದನೇ ನೋಡಿದ್ವಿ ನಾವು. ತುಂಬ ಜನ ಮಕ್ಕಳಿದ್ದಾರೆ.
ಸೊ ಇಲ್ಲಿ ಫುಲ್ಲು ಗ್ರೀನರಿ ಇರೋದ್ರಿಂದ ನಮ್ಗೆ ಅಷ್ಟೊಂದು ಬಿಸಿಲು ಅನ್ಸೋದಿಲ್ಲ. ಸೊ ನೀವು ಇಲ್ಲಿ ನೋಡ್ಬೋದು ಎಲ್ಲ ಕಡೆ ಎಲೆ ನೆರಳಿದೆ. ಹಾಗೆ ಇಲ್ಲಿ ಈ ಕಡೆ ನಾವು ತೋರಿಸ್ತಿದ್ದೀವಲ್ಲ ಇದೆಲ್ಲ ಬಂದು ಒಂದು ಲಾನ್ ಥರ ಗಾರ್ಡನ್ ಏರಿಯಾ ಇದೆ. ಅಲ್ಲೋಗಿ ಟೈಮ್ ಸ್ಪೆಂಡ್ ಅಂದರೆ ಇಲ್ಲಿ ಫುಡ್ ಕೂಡ ಅಲೋ ಇದೆ ಔಟ್ಸೈಡ್ದು. ಸೊ ನೀವೇನು ಮಾಡ್ಬೋದು ಅಂದರೆ ಒಂದು ಸಂಜೆವರೆಗೂ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಬೆಳಗ್ಗೆನೇ ಬಂದು ಊಟ ಮಾಡಿಕೊಂಡು ಸಂಜೆನೂ ನೋಡ್ಕೊಂಡು ಶಾಪಿಂಗ್ ಮಾಡ್ಕೊಳ್ಳೋದೆಲ್ಲ ಸಂಜೆ ಓಪನ್ ಆಗಿರುತ್ತೆಲ್ಲ ಅದು ನೋಡ್ಬೋದು. ಹಾಗೆ ಇಲ್ಲಿ ಬೋಟಿಂಗ್ ಕೂಡ ಇದೆ. ನೀವು ನೋಡ್ತಿದ್ದೀರಲ್ಲ ಇದು ಬಂದು ಬೋಟಿಂಗ್ ಏರಿಯಾ. ಪೆಡ್ಲಿಂಗ್ ಬೋಟಿಂಗ್ ಇದೆ. ಸೊ ಈ ಥರ ಒಂದು ಬೋಟಿಂಗ್ ಆದಮೇಲೆ ನೆಕ್ಸ್ಟ್ ಇಲ್ಲೊಂದು ವಿಲೇಜ್ ಟೂರ್ ಇದೆ. ಅಂದರೆ ಹಳೇ ಕಾಲದ ವಿಲೇಜ್ ಮನೆಗಳು, ಅಲ್ಲಿರುವಂಥ ಟ್ರೆಡಿಷ್ನಲ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ಏನೇನಿದೆ ಹಾಗೂ ಡಿಫ್ರೆಂಟ್ ವರ್ಕ್ ಮಾಡೋರದ್ದು ಆಕ್ಯುಪೇಷನಲ್ ವರ್ಕ್ಸು ಲೈಕ್ ಕಾರ್ಪೆಂಟ್ರಿ ಇರ್ಬೋದು, ವೀವರ್ಸ್ ಇರ್ಬೋದು, ಆ ಥರ ಅವ್ರದ್ದೆಲ್ಲನೂ ಒಂದೊಂದೇ ಸ್ಟ್ಯಾಚ್ಯೂಸ್ ಥರ ಹಾಕಿ ಅವ್ರು ಏನು ಕೆಲಸ ಮಾಡ್ತಾರೆ ಅಂತ ಮಾಡೆಲಿಂಗ್ ಮಾಡಿ ಇಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಕೆಲಸ ಮಾಡ್ತಿರೋದೆಲ್ಲ ಮಣ್ಣಿನ ಕೆಲಸ ಮಾಡ್ತಾರಲ್ಲ ಅವ್ರದ್ದು ಇಮೇಜಸ್ ಇಲ್ಲಿದೆ. ಹಂಗೆ ಅಲ್ಲಿ ಪಕ್ಕದಲ್ಲಿ ಹೋದರೆ ಟ್ರೆಡಿಷ್ನಲ್ ಮನೆ, ಈ ಕಡೆ ಬಂದರೆ ಒಂದು ಆಕ್ಯುಪೇಷನ್ ತೋರಿಸ್ಕೊಂಡು ಹೋಗ್ತಾರೆ ಒಂದೊಂದೇ. ವಿಲೇಜ್ನ ನೋಡಿಕೊಂಡು ಹಾಗೆ ಸ್ಟ್ರೈಟಾಗಿ ಬಂದರೆ ನಿಮಗೆ ಇಲ್ಲಿ ಡಕ್ ಪಾರ್ಕು, ಲೋಟಸ್ ಪಾರ್ಕು ಮತ್ತು ಒಂದು ರಾಕ್ ಹೈಟ್ಸು 3 ಒಂದೇ ಕಡೆ ಇರುತ್ತೆ. ಸೊ ಲೆಫ್ಟ್ ಸೈಡ್ ಬಂದು ಲೋಟಸ್ ಪಾರ್ಕ್ ಇರುತ್ತೆ, ರೈಟ್ ಸೈಡ್ ಬಂದು ಡಕ್ ಪಾರ್ಕ್ ಇರುತ್ತೆ. ಸೊ ಹೀಗೆ ಮುಂದೆ ಹೋದರೆ ಅಲ್ಲಿ ರಾಕ್ ಹೈಟ್ಸ್ ಇರುತ್ತೆ. ಆ್ಯಂಡ್ ಇಲ್ಲಿ ಬ್ಯಾಟ್ಸು ಎಷ್ಟು ಹ್ಯೂಜ್ ಆಗಿದೆ ಅಂದರೆ ಒಂದು ಈಗಲ್ ಅಷ್ಟು ಹ್ಯೂಜ್ ಆಗಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡ್ತಿದ್ರಲ್ಲ ನೀವಿದು ಡಕ್ ಪಾರ್ಕ್ ನೋಡ್ತಿರೋದು, ಆಗಲೇ ನೋಡಿದ್ದು ಲೋಟಸ್ ಪಾರ್ಕು. ಡಕ್ಸು ಅಷ್ಟೇ ಎಷ್ಟೊಂದಿದೆ. ಹಾಗೆ ಇಲ್ಲಿ ಇನ್ನೊಂದೇನೆಂದರೆ ಟೋಟಾಯ್ಸ್ ಕೂಡ ಇದೆ ಈ ಡಕ್ ಪಾರ್ಕಲ್ಲಿ. ಇವು ಇಲ್ಲಿ ರಾಕ್ ಮೇಲೆ ನೋಡ್ಬೋದು ಟೋಟಾಯ್ಸ್ ಕಾಣುತ್ತೆ ನಿಮಗೆ. ಸೊ ಈ ಕಡೆ ಬಂದರೆ ಇಲ್ಲಿ ಲೋಟಸ್ ಪಾರ್ಕು, ಅಲ್ಲೇ ಒಂದು ಶೆಪರ್ಡ್ ಥರನೂ ಮಾಡಿದ್ದಾರೆ. ನೋಡ್ತಿದ್ದೀರಲ್ಲ ಇದಷ್ಟು ಡಕ್ಸ್ ನಿಮಗೆ ವೈಟ್ 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 ಏನು ಕಾಣ್ತಿದೆ ಅದೆಲ್ಲ ಡಕ್ಸ್ ಇರೋದು ಇಲ್ಲಿ. ಸೊ ಅಲ್ಲಿಂದ ನಾವು ಮುಂದಕ್ಕೆ ಹೋದರೆ ಅಲ್ಲಿ ಚಿಲ್ಡ್ರನ್ ಪ್ಲೇ ಏರಿಯಾ ಇದೆ. ಸೊ ಇಲ್ಲಿ ಒಂದು ಟಾಡ್ಲರ್ಸಿಂದ ಹಿಡಿದು ಒಂದು ದೊಡ್ಡ ಮಕ್ಕಳಿಗೆ ಹಿಡಿದು ಎಲ್ಲ ಸ್ಪೆಸಿಫಿಕ್ಕಾಗಿ ಪ್ಲೇ ಏರಿಯಾ ಮಾಡಿದ್ದಾರೆ. ಸೊ ಅದು ತುಂಬ ಚೆನ್ನಾಗಿದೆ. ಯೂಶ್ವಲಿ ಏನು ಅಂದರೆ ಚಿಕ್ಕ ಮಕ್ಕಳು ತಳ್ಳಾಡ್ಕೊಳ್ಳೋದು, ಬೀಳೋವು ಇವೆಲ್ಲ ಮಾಡ್ತಾ ಇರ್ತಾರೆ. ಸೊ ಇದಾದರೆ ಅವ್ರಿಗೆ ಸಪ್ರೇಟಾಗಿರುತ್ತೆ. ಆ್ಯಂಡ್ ಚಿಲ್ಡ್ರನ್ ಪಾರ್ಕ್ ಮುಂದೆನೇ ನಿಮಗೆ ಬರ್ಡ್ಸ್ ಪಾರ್ಕ್ ಇದೆ. ಬರ್ಡ್ಸ್ ಪಾರ್ಕ್ ಬಂದು ಕೇಜ್ಡ್ ಬರ್ಡ್ಸ್ ಇಲ್ಲಿ. ಸೊ ನಾವು ಕಾರಂಜಿ ಲೇಕಲ್ಲಿ ಹಿಂದಿನ ವಿಡಿಯೋಲಿ ಏನು ನೋಡಿದ್ವಲ್ಲ, ಸೊ ಈ ಸಿಮಿಲರ್ ಟು ಅದೇ ಥರ ಇದೆ ಕೇಜ್ ಬರ್ಡ್ಸು.
ಮತ್ತು ಬರ್ಡ್ ಪಾರ್ಕ್ ಪಕ್ಕದಲ್ಲಿ ಹೋದರೆ ಅಲ್ಲಿ ನಿಮಗೆ ಇದು ಸ್ಟೋನ್ ಅಥವಾ ರಾಕ್ ಮ್ಯೂಸಿಯಂ ಅಂತ, ರಾಕ್ ಪಾರ್ಕ್ ಅಂತ ಏನು ಕರೀತಾರೆ ಅದು ಇದೆ. ಅಲ್ಲೇ ಪಕ್ಕದಲ್ಲಿ ನಿಮ್ಗೆ ಈ ರ್ಯಾಬಿಟ್ಸ್ ಕೂಡ ಕಾಣ್ತವೆ, ಕ್ಯೂಟ್ ಆಗಿದ್ದಾವೆ. ಒಂದು 5 to 6 ರ್ಯಾಬಿಟ್ಸ್ ಇದೆ, ತುಂಬ ಕ್ಯೂಟ್ ಆಗಿದೆ. ಆ್ಯಂಡ್ ಇಲ್ಲೇನು ಅಂದರೆ ಎಲ್ಲ ಕಡೆ ವಾಟರ್ ಅವೈಲೇಬಿಲಿಟಿ ಇದೆ. ಸೊ ನೀವು ಒಂದು ಲೈಕ್ ರಿಯೂಸಬಲ್ ಬಾಟಲ್ ತೊಗೊಂಬಂದರೆ ಕೋಲ್ಡ್ ವಾಟರ್ ಕೂಡ ಇಲ್ಲೇ ಸಿಗುತ್ತೆ. ಸೊ ನಾವಲ್ಲಿ ರಾಕ್ ಪಾರ್ಕಿಂದ ಬಂದು ಬೃಂದಾವನ ಕಡೆ ಹೋದ್ವಿ. ಬೃಂದಾವನ ಅಂದರೆ ಇಲ್ಲಿ ಒಂದು ಕೃಷ್ಣ ಥೀಮ್ ಪಾರ್ಕ್ ಅಂತ ಇದು. ನನಗೆ ಈ ಹ್ಯಾಂಡ್ಸೇ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಇಲ್ಲಿ ಫುಲ್ಲು ಕೃಷ್ಣದು ಒಂದು ಹುಟ್ಟಿನ ಹಿಂದೆ ಇರೋ ರಹಸ್ಯದಿಂದ ಹಿಡಿದು ಅವ್ರ ಎಂಡ್ ಆಫ್ ಅವತಾರದವರೆಗೂ ಏನೇನಾಗಿದೆ ಎಲ್ಲನೂ ಈ ಥರ ರಾಕ್ಸಲ್ಲಿ ಕೆತ್ತಿಟ್ಟಿದ್ದಾರೆ. ಸೊ ಆ ಕಡೆ ನೋಡ್ಕೋತ ಹೋಗ್ಬೋದು. ಬೃಂದಾವನ ಆದಮೇಲೆ ನೆಕ್ಸ್ಟ್ ನಾವು ವಿಸಿಟ್ ಮಾಡೋ ಸ್ಕಲ್ಪ್ಚರ್ ಪಾರ್ಕ್ ಅಂತ. ಇಲ್ಲೇನಂದರೆ ಐರನ್ ಆ್ಯಂಡ್ ಸ್ಟೀಲ್ ವೇಸ್ಟು ಮತ್ತು ಈ ರಾಕ್ಸು ಇದರಿಂದ ಮಾಡಿರೋವಂಥ ಸ್ಕಲ್ಪ್ಚರ್ಸ್ ಇದೆ. ಸೊ ನೀವೀಗ ನೋಡ್ತಿದ್ದೀರಲ್ಲ ಈ ಥರ ಸ್ಕಲ್ಪ್ಚರ್ಸ್ ಇದೆ ಇಲ್ಲಿ ಎಲ್ಲನೂ. ಅದು ಒಂದು ಪಾರ್ಕ್ ಥೀಮಲ್ಲಿ ಮಾಡಿರೋದು, ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಸೊ ಅಲ್ಲಿಂದ ಮುಂದಕ್ಕೆ ಬಂದರೆ ನೀವು ಈ ಪೊಪ್ಪಿಟ್ ಮ್ಯೂಸಿಯಂ ನೋಡ್ಬೋದು. ಬಟ್ ಇದು ಎನಿ ಟೈಮ್ ಓಪನ್ ಇರೋದಿಲ್ಲ. ಮಾರ್ನಿಂಗ್ಸ್ ಓಪನ್ ಇರುತ್ತೆ, ಈವ್ನಿಂಗ್ಸ್ ಕ್ಲೋಸ್ ಆಗಿರುತ್ತೆ. ಮಾರ್ನಿಂಗ್ಸ್ ವಿಸಿಟ್ ಮಾಡ್ಬೋದು. ಸೊ ಇಲ್ಲಿ ಶಾಪಿಂಗ್ ಒಂದು 6 to 8 ಲೈನ್ಸ್ ಶಾಪಿಂಗ್ ಇದೆ. ಸೊ ನೀವು ಆ ಕಾರಿಡಾರ್ ಫುಲ್ ಶಾಪಿಂಗ್ಸೇ ನೋಡ್ಬೋದು. ಇಲ್ಲಿ ಕ್ರಾಫ್ಟ್ ಶಾಪಿಂಗ್ಸ್ ಇದೆ, ವುಡ್ ಕಾರ್ವಿಂಗ್ಸ್ ಇದೆ, ಮಿನಿಯೇಚರ್ಸ್ ಇದೆ. ಅದರಲ್ಲೂ ಗ್ರಾಮೋಫೋನು, ಟೆಲಿಫೋನು, ಹಳೆ ಕಾಲದ ಟೆಲಿಫೋನ್ ಥರದ್ದು ಈ ಥರ ಮಿನಿಯೇಚರ್ಸು, ಬೈಕ್ಸು, ಕಾರ್ಸು, ಬೈಸೈಕಲ್ಸು ಎಲ್ಲ ಇದೆ. ವುಡ್ ಕಾರ್ವಿಂಗ್ಸು ತುಂಬ ಚೆನ್ನಾಗಿದೆ. ಕಾಶ್ಮೀರಿ ಶಾಲ್ಸ್ ಇದೆ, ಹೋಮ್ ಡೆಕರ್ಸು ಚೆನ್ನಾಗಿದೆ. ಚಿಕನ್ಕಾರಿ ಕುರ್ತೀಸ್ ಅಂತ ಸಿಗುತ್ತೆ ಈ ವಾರಣಾಸಿ ಕಡೆ, ಅದು ಇದೆ. ಆ್ಯಂಡ್ ಡ್ರೆಸ್ ಮೆಟೀರಿಯಲ್ಸು ಇದೆ, ಆಕ್ಸಿಡೈಸ್ ಜ್ಯುವೆಲ್ರೀಸ್ ಇದೆ, ಹೀಗೆ ಫಿಂಗರ್ ಫುಡ್ಸ್ ಇದೆ. ಆಮೇಲೆ ಈ ಕ್ರಾಕರಿ ಬರುತ್ತಲ್ಲ, ಪಿಂಗಾಣಿ ವಸ್ತುಗಳು ಅಂತಾರಲ್ಲ, ಅದು ಒಂದು 2-3 ಲೈನ್ ಇದೆ. ನೀವು ವಿಲೇಜ್ ಟೂರ್ ಕಡೆ ಹೋಗುವಾಗ ಅದನ್ನ ನೋಡ್ಬೋದು, ಇಲ್ಲಿರೋದಿಲ್ಲ ಅದಷ್ಟೊಂದು. ಹಾಗೇ ಇನ್ನೂ ಒಂದು ಪೇಂಟಿಂಗ್ಸ್ದು ಫ್ರೇಮ್ಸು ಈ ಥರದ್ದೆಲ್ಲ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ಪರ್ಲ್ಸೂ ಸಿಗುತ್ತೆ ಇಲ್ಲಿ. ಸೊ ನೀವು ಅದು ಹೈದ್ರಾಬಾದಲ್ಲಿ ಪರ್ಲ್ಸ್ ಫೇಮಸ್ ಅಲ್ವಾ, ಸೊ ಅದನ್ನು ನೋಡಿ ತೊಗೊಬೋದು. ಬಟ್ ಎಲ್ಲದಕ್ಕೂ ಇನ್ಫಾರ್ಮೇಟಿವ್ ಆಗಿರಬೇಕು ಏನೇ ತೊಗೊಬೇಕಂದ್ರೂ. ಫುಟ್ವೇರು ಎಲ್ಲ ಟ್ರೆಡಿಷ್ನಲ್ ಟೈಪ್ ಫುಟ್ವೇರು ಎಲ್ಲ ಸಿಗುತ್ತೆ ಇಲ್ಲಿ. ಸೊ ಇಷ್ಟು ಶಿಲ್ಪಾರಾಮಮ್ದು. ಇದೆಲ್ಲ ಅಲ್ದಿರ ಇಲ್ಲಿ ಇನ್ನೊಂದು ಹೈಲೈಟ್ ಏನು ಅಂದರೆ, ಈಗ ನೀವು ನೋಡ್ತಾ ಇದ್ದೀರಲ್ಲ ಬುಲಕ್ ಕಾರ್ಟ್ ರೈಡ್ ಅಂತ, ಇದು ನೀವು ಈವ್ನಿಂಗ್ಸ್ ಬಂದರೆ ಇದನ್ನ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಸೊ ನೀವು ಬುಲಕ್ ಕಾರ್ಟಲ್ಲಿ ಕೂತು ಶಿಲ್ಪಾರಾಮಮ್ನ ರೌಂಡ್ ಮಾಡಿ ನೋಡ್ಬೋದು. ಇದೊಂದು ಎಕ್ಸ್ಪೀರಿಯೆನ್ಸ್, ಹಳ್ಳಿ ಕಡೆ ಎಕ್ಸ್ಪೀರಿಯೆನ್ಸ್ ಥರ ಇದೊಂದು ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಇನ್ನಷ್ಟು ಹೈದ್ರಾಬಾದಲ್ಲಿ ಪ್ಲೇಸಸ್ ನಿಮಗೆ ತೋರಿಸ್ತೀವಿ, ನೀವು ಎಕ್ಸ್ಪ್ಲೋರ್ ಮಾಡಿ. ಇಲ್ಲಿ ವಿಡಿಯೋ ನಿಮಗೆ ಲೈಕ್ ಹಾಕಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್.